ರಾಜ್ಯದಲ್ಲಿ ಮತ್ತೆ ಬಯಲಾಗ್ತಾನೆ ಇದೆ ಜೈಲು ಕರ್ಮಕಾಂಡ. ಬೆಂಗಳೂರು ಆದಮೇಲೆ ಮಂಡ್ಯದಲ್ಲೂ ಕೈದಿಗಳಿಗೆ ರಾಜಾತಿಥ್ಯ ಆರೋಪ. ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ಹಣ ಪಡೆದು ಕೈದಿಗಳಿಗೆ ರಾಜಾತಿಥ್ಯ. ಕೈದಿಗಳಿಗೆ ಆತಿಥ್ಯ ನೀಡೋದಕ್ಕೆ ಸಿಬ್ಬಂದಿ ರೇಟ್ ಫಿಕ್ಸ್ ಮಾಡಿರೋ ಆರೋಪ. ಸಿಬ್ಬಂದಿ ಕಳ್ಳಾಟದ ಬಗ್ಗೆ ಕೈದಿಗಳು ಬರೆದಿದ್ದಾರೆ ಎನ್ನಲಾದ ಲೆಟರ್ ವೈರಲ್ ಆಗಿದೆ. ಜೈಲು ಅಧೀಕ್ಷಕಿ ಶಾಂತಮ್ಮ ಹಾಗೂ ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಜೈಲು ಡಿಜಿಪಿ ಅಲೋಕ್ ಕುಮಾರ್ಗೆ ಪತ್ರ ಬರೆದು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಹಣ ನೀಡದೇ ಇದ್ರೆ ಕಮಾನು ಹತ್ತಿಸುವ ಬೆದರಿಕೆ ಹಾಕ್ತಾರೆ ಅಂತ ಆರೋಪ ಮಾಡ್ತಾ ಇದ್ದು, ಮೊನ್ನೆಯಷ್ಟೇ ಮಂಡ್ಯ ಜೈಲಿಗೆ ಭೇಟಿ ಕೊಟ್ಟಿದ್ರು ಡಿಜಿಪಿ ಅಲೋಕ್ ಕುಮಾರ್. ಜೈಲು ಅಧೀಕ್ಷಕಿ ಹಾಗೂ ಸಿಬ್ಬಂದಿ ವಿರುದ್ಧ ಪತ್ರ ಬರೆದಿದ್ದಾರೆ ಅನ್ನುವ ಒಂದು ಪತ್ರ ಈಗ ವೈರಲ್ ಆಗ್ತಾ ಇದೆ. ಮೊನ್ನೆಯಷ್ಟೇ ಮಂಡ್ಯ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಕೊಟ್ಟಿದ್ರು. ಈಗ ಅಲೋಕ್ ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ದುಡ್ಡು ಕೊಡಲಿಲ್ಲ ಅಂದ್ರೆ ಕಮಾನು ಹತ್ತಿಸುವ ಬೆದರಿಕೆ ಹಾಕ್ತಾರೆ ಅಂತ ಆರೋಪ ಕೇಳಿಬಂದಿದೆ. ಒಂದೊಂದು ಸೆಲ್ನಿಂದಲೂ ಕೂಡ ರೇಟ್ ಕಾರ್ಡ್ ಫಿಕ್ಸ್ ಇರುತ್ತೆ. ಪನಿಷ್ಮೆಂಟ್ ಸೆಲ್ನಿಂದ ಹೊರಬರೋಕೆ 10,000 ರೂಪಾಯಿ ಲಂಚ ಫಿಕ್ಸ್. ಪ್ರತಿ ಸೆಲ್ನಿಂದಲೂ ತಿಂಗಳಿಗೆ ಇಷ್ಟು ಹಣ ವಸೂಲಿ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಸೆಲ್ ನಂಬರ್ 1ರಲ್ಲಿರುವ ಕೈದಿಗಳಿಗೆ ತಿಂಗಳಿಗೆ 10,000 ಫಿಕ್ಸ್. ಸೆಲ್ 3 ಹಾಗೂ 4ರಿಂದ ಪ್ರತಿ ತಿಂಗಳು 15,000 ವಸೂಲಿ ಆರೋಪ. ಸೆಲ್ 5ರಿಂದ ತಿಂಗಳಿಗೆ 5,000, ಸೆಲ್ 6ರಿಂದ 8ರವರೆಗೆ 1,000 ವಸೂಲಿ ಮಾಡ್ತಾರೆ. ಕೈದಿಗಳ ರೂಮ್ ಬದಲಿಸೋದಕ್ಕೆ 2,000 ರೂಪಾಯಿ ಫಿಕ್ಸ್ ಮಾಡಿದ್ದಾಗಿ ಆರೋಪ ಕೇಳಿಬಂದಿದೆ. ಮಟನ್ ಬೇಕಾದ್ರೆ ಕೆಜಿಗೆ 1,250 ರೂಪಾಯಿ, ಚಿಕನ್ ಕೆಜಿಗೆ 700 ರೂಪಾಯಿ ಫಿಕ್ಸ್. ಹಣ ಕೊಟ್ರೆ ಕೈದಿಗಳಿಗೆ ಜಿಲ್ಲಾ ಕಾರಾಗೃಹದಲ್ಲೇ ರಾಜಾತಿಥ್ಯ ಸಿಗುತ್ತಂತೆ. ಅಧೀಕ್ಷಕಿ ಶಾಂತಮ್ಮ, ಸಿಬ್ಬಂದಿ ಅನಿಲ್, ಶಿವರಾಜ್, ರವಿ ವಿರುದ್ಧ ಆರೋಪ ಮಾಡಿದ್ದಾರೆ. ಅದರ ಲೆಟರ್ ನೀವು ನೋಡ್ತಾ ಇದ್ದೀರಿ. ಅಲೋಕ್ ಕುಮಾರ್ ಅವರಿಗೆ ಬರೆದಿರೋ ಲೆಟರ್ ಇದು. ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಸಿಗುತ್ತೆ. ಒಂದೊಂದಕ್ಕೂ ಒಂದೊಂದು ರೇಟ್ ಕಾರ್ಡ್ಗಳು ಇಲ್ಲಿ ಫಿಕ್ಸ್ ಆಗಿವೆ. ಕೇಳಿದ್ದು ಸಿಗುತ್ತೆ, ಆದ್ರೆ ದುಡ್ಡು ಕೊಡಬೇಕು. ಒಂದು ಸೆಲ್ನಿಂದ ಇನ್ನೊಂದು ಸೆಲ್ಗೆ ಶಿಫ್ಟ್ ಆಗಬೇಕು ಅಂದ್ರೆ ದುಡ್ಡು ಕೊಡಬೇಕು. ಪ್ರತಿ ತಿಂಗಳು ಒಂದೊಂದು ಸೆಲ್ಲಿನಲ್ಲಿ ಇಷ್ಟಿಷ್ಟು ದುಡ್ಡು ಬರಬೇಕು ಅಂತ ರೇಟ್ ಕಾರ್ಡ್ ಆಲ್ರೆಡಿ ಫಿಕ್ಸ್ ಆಗಿದೆಯಂತೆ. ಒಂದೊಂದು ಸೆಲ್ಲಿಗೂ ಒಂದೊಂದು ರೇಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.